ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕ್ಷಮೆ ಕೇಳುವವರು ಯಾವಾಗಲೂ ತಪ್ಪಾಗಿರುವುದಿಲ್ಲ. ಸಂಬಂಧ ಉಳಿಸಲು ಕೆಲವರು ತಲೆಬಾಗುತ್ತಾರೆ. ಸ್ನೇಹಿತರೆ, ಇವಾಗಿನ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ, ಏನೋ ಒಂದು ವಿಷಯವಾಗಿ ಏನೋ ಒಂದು ಕ್ಲಾಶ್ ಆದಾಗ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂತ ಅಂದಾಗ ಯಾರು ಮುಂದೆ ಹೋಗಿ ಕ್ಷಮೆ ಕೇಳ್ತಾರೆ ಅವರನ್ನ ಎಲ್ಲರೂ ಕೂಡ ತಪ್ಪು ದೃಷ್ಟಿಯಲ್ಲಿ ನೋಡ್ತಾರೆ. ಅಂದರೆ ಅವ್ರದ್ದೇ ತಪ್ಪಿರ್ಬೋದು, ಅದಕ್ಕೆ ಅವರೇ ಸಾರಿ ಕೇಳಿದ್ದಾರೆ, ಇಲ್ಲಾಂದರೆ ಅವ್ರು ಯಾಕೆ ಬಂದು ಸುಮ್ಮನೆ ಸಾರಿ ಕೇಳ್ತಾ ಇದ್ರು ಅಲ್ವಾ, ಅವರೇ ತಪ್ಪು ಮಾಡಿರಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಆದರೆ ಅವರ ಉದ್ದೇಶ ಏನಿರುತ್ತೆ ಅನ್ನೋದನ್ನ ಖಂಡಿತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಕ್ಷಮೆ ಕೇಳಿದ ತಕ್ಷಣ ತನ್ನ ತಪ್ಪನ್ನು ಒಪ್ಕೊಳ್ತಾ ಇದ್ದಾರೆ ಅಥವಾ ಅವರೇ ತಪ್ಪಿತಸ್ಥರು ಅಂತ ಹೇಳಿ ನಮ್ಮ ನಂಬೋಕ್ಕೂ ಕೂಡ ಆಗಲ್ಲ ಅಲ್ವಾ ಸ್ನೇಹಿತರೆ. ಕೆಲವೊಂದು ವಿಚಾರಗಳಲ್ಲಿ ವಾದ ಮಾಡೋದು ಬೇಡ, ಅಥವಾ ವಾದ ಮಾಡೋದ್ರಿಂದ ಕೆಲವೊಂದು ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ಅನ್ನೋ ಒಂದು ಭಾವನೆಯಿಂದ ಅವರು ಕ್ಷಮೆನ ಕೇಳಿರ್ತಾರೆ ಅಷ್ಟೇ. ಇಲ್ಲಾಂದರೆ ನಾವು ವಾದ ಮಾಡ್ಕೊಳ್ತಾ ಹೋದಷ್ಟು ಕೂಡ ಏನಾಗುತ್ತೆ ಹೇಳಿ, ಸಂಬಂಧದಲ್ಲಿ ಬಿರುಕು ಬಿಡುತ್ತೆ. ಹಾಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂತಹ ಮಾತುಗಳ ದಿಕ್ಕು ಕೂಡ ಬದಲಾವಣೆ ಆಗ್ತಾ ಹೋದಾಗ ಸಂಬಂಧಗಳು ಕೂಡ ದೂರ ಆಗುವಂತಹ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ಅದೆಲ್ಲದನ್ನು ಕೂಡ ಅವಾಯ್ಡ್ ಮಾಡುವಂತಹ ಉದ್ದೇಶದಿಂದನೇ ತಾನೇ ಫಸ್ಟ್ ಮುಂದೆ ಬಂದು ಸಾರಿಯನ್ನು ಕೇಳಿರ್ತಾರೆ. ಆದರೆ ಸುತ್ತಮುತ್ತ ಇರುವಂತಹ ಜನಗಳು, ಹಾಗೆ ನೀವು ಯಾರ ಹತ್ರ ಕ್ಷಮೆ ಯಾಚಿಸ್ತೀರಾ ಅವರು ಕೂಡ ಯೋಚನೆ ಮಾಡೋದು ಹಾಗೇನೆ. ಅವರು ತಪ್ಪು ಮಾಡಿದ್ದಾರೆ, ಅವರಿಗೆ ಅವ್ರ ತಪ್ಪು ಅಂತ ಅರಿವಾಗಿದೆ, ಅದಕ್ಕೆ ಸಾರಿ ಕೇಳಿದ್ದಾರೆ ಅಂತಲೇ ಥಿಂಕ್ ಮಾಡ್ತಾರೆ. ಆದರೆ ಯಾರು ಏನೇ ಯೋಚನೆ ಮಾಡಲಿ ಸ್ನೇಹಿತರೆ, ನಾವು ಒಮ್ಮೆ ಕ್ಷಮೆ ಕೇಳೋದ್ರಿಂದ ಏನೂ ಆಗಲ್ಲ ಅಲ್ವಾ. ಮೀನ್ಸ್ ಅಂದರೆ ನಾವು ಕಳ್ಕೊಳ್ಳೋದೇನಿರುತ್ತೆ, ಒಂದು ಕ್ಷಮೆನ ಕೇಳೋದ್ರಿಂದ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ, ಅದಿನ್ನೂ ಉಳ್ಕೋಬೋದು ಅನ್ನೋದ್ರಲ್ಲಿ ನಾವು ತಲೆ ಬಾಗಿಸಿ ಕ್ಷಮೆ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಹಾಗೆ ಇನ್ನೂ ಒಂದು ಕೂಡ ಅನಿಸುತ್ತೆ, ಏನಂದರೆ ನಾವು ಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದೀವಿ, ಹಾಗೆ ಎಂತಹ ಪರಿಸ್ಥಿತಿಲಿ ಕ್ಷಮೆ ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಒಬ್ಬ ವ್ಯಕ್ತಿ ನಿಮಗೆ ಯಾವುದೇ ರೀತಿಯಾದಂತಹ ಬೆಲೆ ಕೊಡಲ್ಲ, ಅವ್ರ ಕಡೆಯಿಂದನೇ ಮ್ಯಾಕ್ಸಿಮಮ್ ತಪ್ಪುಗಳಿದೆ, ಅವರು ನಿಮ್ಮ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂದಾಗ ನೀವಾಗೆ ಮೈ ಮೇಲೆ ಬಿದ್ದು ಸಾರಿನ ಕೇಳುವಂಥದ್ದು, ಹಾಗೆ ಅವರ ಸಂಬಂಧನ ನೀವೇ ಬೇಕು ಅಂತ ಹೇಳಿ ಕಾಪಾಡ್ಕೋಬೇಕು ಅಂತ ಹೋಗೋದು, ಅದನ್ನು ಅವರು ಬೇಡ ಅಂತ ಧಿಕ್ಕರಿಸಿ ಹೋದಾಗ ನೀವು ಅಷ್ಟೆಲ್ಲ ಪ್ರಿಯಾರಿಟಿ ಕೊಟ್ಟಾಗ ಅದಕ್ಕೇನು ಕೂಡ ಅರ್ಥ ಇರಲ್ಲ ಅಲ್ವಾ. ಹಾಗಾಗಿ ನೀವು ಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ, ಯಾವ ಪರಿಸ್ಥಿತಿಲಿ ಇದ್ದೀರಾ, ಎರಡನ್ನೂ ಕೂಡ ತಲೆಯಲ್ಲಿಟ್ಕೊಂಡು ಆ ನಂತರ ನೀವು ಕ್ಷಮೆ ಕೇಳಬೇಕಾ ಬೇಡ ಅನ್ನೋ ಒಂದು ಡಿಸಿಷನ್ ಅದು ತಗೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.